ಮಾಡ್ತಾ ಇದೆ. ಈ ಹೊಸ ಬಿಲ್ ರೆಗ್ಯುಲೇಷನ್ ಆಫ್ ಮನಿ ಲೆಂಡಿಂಗ್ ಬಿಲ್, ಇದರಲ್ಲಿ ಏನೆಲ್ಲ ಅಂಶಗಳನ್ನು ಒಳಗೊಳ್ಳುವ ಸಾಧ್ಯತೆ ಇದೆ ಅನ್ನೋದ್ರ ಅಂಶ ಕೂಡ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಹೊಸ ಕಾಯ್ದೆಯಲ್ಲಿ 3 ಪ್ರಮುಖ ಅಂಶಗಳನ್ನು ತರುವ ಪ್ರಯತ್ನವನ್ನ ಸರ್ಕಾರ ಮಾಡ್ತಾ ಇದೆ. ಮೈಕ್ರೋ ಫೈನಾನ್ಸ್ ಕಿರುಕುಳವನ್ನು ಕಾಗ್ನಿಸಬಲ್ ಅಫೆನ್ಸ್ ಅಂತ ಹೇಳಿ ಪರಿಗಣನೆ ಮಾಡೋದು. ಈ ಹೊಸ ಕಾನೂನಿನ ಅಡಿಯಲ್ಲಿ ಕೇಸ್ ದಾಖಲಾದರೆ ನಾನ್ ಬೇಲಬಲ್ ಕೇಸ್ ದಾಖಲಾಗೋದು. ಈ ಹೊಸ ಕಾಯ್ದೆಯ ಪ್ರಕಾರ 3 ವರ್ಷ ಕಠಿಣ ಶಿಕ್ಷೆ ಜಾರಿಗೆ ತರೋದು. ಈ 3 ಪ್ರಮುಖ ಅಂಶಗಳೊಂದಿಗೆ ಕಾಯ್ದೆಯನ್ನು ಸಿದ್ಧಪಡಿಸಿದೆ ಕಾನೂನು ಇಲಾಖೆ. ಸುಗ್ರೀವಾಜ್ಞೆ ಮೂಲಕ ಇದನ್ನು ಜಾರಿಗೆ ತರಲಿಕ್ಕೆ ಸಿದ್ದರಾಮಯ್ಯ ಇಂಗಿತವನ್ನು ವ್ಯಕ್ತಪಡಿಸಿದ್ದಾರೆ. ಸದ್ಯಕ್ಕೆ ಸರ್ಕಾರ ನಿರ್ಧಾರ ಏನೋ ಮಾಡಿದೆ, ಕಾನೂನು ಇಲಾಖೆ ಸಲಹೆ ಏನೋ ಕೊಟ್ಟಿದೆ. ಆದರೆ ಇದಕ್ಕೆ ಈಗ ನಡೀತಾ ಇರುವ ಮೀಟಿಂಗ್ ಏನಿದೆ, ಇದರಲ್ಲಿ ಪ್ರಮುಖವಾಗಿ RBI ಗೈಡ್ಲೈನ್ಸ್ನ ಪ್ರಕಾರವೇ ಕೆಲ ಮೈಕ್ರೋ ಫೈನಾನ್ಸ್ಗಳು ಕಾರ್ಯವನ್ನು ನಿರ್ವಹಿಸ್ತಾ ಇರೋ ಸಂದರ್ಭದಲ್ಲಿ ಮೈಕ್ರೋ ಫೈನಾನ್ಸ್ನ ಪ್ರತಿನಿಧಿಗಳಾಗಿ ಮುಖ್ಯಮಂತ್ರಿಗಳ ಸಭೆಗೆ ಹೋಗಿರುವವರು ಇದನ್ನು ಒಪ್ತಾರಾ ಅನ್ನೋದು ಸದ್ಯಕ್ಕಿರುವ ಕುತೂಹಲ. ನಾನ್ ಬೇಲೆಬಲ್ ಅಫೆನ್ಸ್ ಅಂತ ಹೇಳಿ ಇದನ್ನು ಪರಿಗಣಿಸಬೇಕು. ಕಿರುಕುಳ ಕೊಟ್ಟವರಿಗೆ 3 ವರ್ಷ ಕಠಿಣ ಶಿಕ್ಷೆ ಆಗಬೇಕು. ಹಾಗೆ ಈ ಕಿರುಕುಳವನ್ನು ಕಾಗ್ನಿಸಬಲ್ ಅಫೆನ್ಸ್ ಅಂತ ಹೇಳಿ ಪರಿಗಣಿಸಬೇಕು. ಈ ಎಲ್ಲ ಅಂಶಗಳನ್ನು ಒಳಗೊಂಡ ಕಾಯ್ದೆ ಒಂದನ್ನು ಜಾರಿಗೆ ತರಲಿಕ್ಕೆ ಸಿದ್ದರಾಮಯ್ಯ ಸರ್ಕಾರ ನಿರ್ಧಾರವನ್ನು ಮಾಡಿದೆ. ಆದರೆ ಇದಕ್ಕೆ ಈಗ ಮೀಟಿಂಗ್ನಲ್ಲಿ ನಡೀತಾ ಇರುವ ಏನು ಚರ್ಚೆ ಏನಿದೆ, ಇದರಲ್ಲಿ ಒಪ್ಪಿಗೆ ಸಹಮತ ಸಿಗುತ್ತಾ ಅನ್ನೋದು ಸದ್ಯಕ್ಕಿರುವ ಪ್ರಶ್ನೆ. ಯಾಕಂದರೆ RBI ಗೈಡ್ಲೈನ್ಸನ್ನು ರಾಜ್ಯ ಸರ್ಕಾರ ಒಂದು ಮೀರಿ ಕಾನೂನನ್ನು ಜಾರಿಗೆ ತರಬಹುದಾ ಅನ್ನೋದು ಕೂಡ ಸಾಂವಿಧಾನಿಕ ಪ್ರಶ್ನೆ ಆಗುತ್ತೆ, ಕಾನ್ಸ್ಟಿಟ್ಯೂಷನಲ್ ಇಶ್ಯೂ. ಹೀಗಾಗಿ ಇದಕ್ಕೆ ಪರಿಹಾರವನ್ನು ಕಂಡುಕೊಳ್ಳಿಕ್ಕೆ ಸಾಕಷ್ಟು ಮಂದಿ ಕಾನೂನು ತಜ್ಞರ ಅಭಿಪ್ರಾಯವನ್ನು ಕೂಡ ಮುಖ್ಯಮಂತ್ರಿಗಳು ಪರಿಗಣಿಸೋದು ಅವಶ್ಯಕತೆ ಇರುತ್ತೆ. ಹೀಗಾಗಿ ಇವತ್ತಿನ ಸಭೆ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಮಾಡ್ತಾ ಇದೆ ಈ ಹೊಸ ಬಿಲ್ ರೆಗ್ಯುಲೇಷನ್ ಆಫ್ ಮನಿ ಲೆಂಡಿಂಗ್ ಬಿಲ್, ಇದರಲ್ಲಿ ಏನೆಲ್ಲ ಅಂಶಗಳನ್ನು ಒಳಗೊಳ್ಳುವ ಸಾಧ್ಯತೆ ಇದೆ ಅನ್ನೋದ್ರ ಅಂಶ ಕೂಡ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಹೊಸ ಕಾಯ್ದೆಯಲ್ಲಿ 3 ಪ್ರಮುಖ ಅಂಶಗಳನ್ನು ತರುವ ಪ್ರಯತ್ನವನ್ನ ಸರ್ಕಾರ ಮಾಡ್ತಾ ಇದೆ. ಮೈಕ್ರೋ ಫೈನಾನ್ಸ್ ಕಿರುಕುಳವನ್ನು ಕಾಗ್ನಿಸಬಲ್ ಅಫೆನ್ಸ್ ಅಂತ ಹೇಳಿ ಪರಿಗಣನೆ ಮಾಡೋದು. ಈ ಹೊಸ ಕಾನೂನಿನ ಅಡಿಯಲ್ಲಿ ಕೇಸ್ ದಾಖಲಾದರೆ ನಾನ್ ಬೇಲಬಲ್ ಕೇಸ್ ದಾಖಲಾಗೋದು. ಈ ಹೊಸ ಕಾಯ್ದೆಯ ಪ್ರಕಾರ 3 ವರ್ಷ ಕಠಿಣ ಶಿಕ್ಷೆ ಜಾರಿಗೆ ತರೋದು. ಈ 3 ಪ್ರಮುಖ ಅಂಶಗಳೊಂದಿಗೆ ಕಾಯ್ದೆಯನ್ನು ಸಿದ್ಧಪಡಿಸಿದೆ ಕಾನೂನು ಇಲಾಖೆ. ಸುಗ್ರೀವಾಜ್ಞೆ ಮೂಲಕ ಇದನ್ನು ಜಾರಿಗೆ ತರಲಿಕ್ಕೆ ಸಿದ್ದರಾಮಯ್ಯ ಇಂಗಿತವನ್ನು ವ್ಯಕ್ತಪಡಿಸಿದ್ದಾರೆ. ಸದ್ಯಕ್ಕೆ ಸರ್ಕಾರ ನಿರ್ಧಾರ ಏನೋ ಮಾಡಿದೆ, ಕಾನೂನು ಇಲಾಖೆ ಸಲಹೆ ಏನೋ ಕೊಟ್ಟಿದೆ. ಆದರೆ ಇದಕ್ಕೆ ಈಗ ನಡೀತಾ ಇರುವ ಮೀಟಿಂಗ್ ಏನಿದೆ, ಇದರಲ್ಲಿ ಪ್ರಮುಖವಾಗಿ RBI ಗೈಡ್ಲೈನ್ಸ್ನ ಪ್ರಕಾರವೇ ಕೆಲ ಮೈಕ್ರೋ ಫೈನಾನ್ಸ್ಗಳು ಕಾರ್ಯವನ್ನು ನಿರ್ವಹಿಸ್ತಾ ಇರೋ ಸಂದರ್ಭದಲ್ಲಿ ಮೈಕ್ರೋ ಫೈನಾನ್ಸ್ನ ಪ್ರತಿನಿಧಿಗಳಾಗಿ ಮುಖ್ಯಮಂತ್ರಿಗಳ ಸಭೆಗೆ ಹೋಗಿರುವವರು ಇದನ್ನು ಒಪ್ತಾರಾ ಅನ್ನೋದು ಸದ್ಯಕ್ಕಿರುವ ಕುತೂಹಲ. ನಾನ್ ಬೇಲೆಬಲ್ ಅಫೆನ್ಸ್ ಅಂತ ಹೇಳಿ ಇದನ್ನು ಪರಿಗಣಿಸಬೇಕು. ಕಿರುಕುಳ ಕೊಟ್ಟವರಿಗೆ 3 ವರ್ಷ ಕಠಿಣ ಶಿಕ್ಷೆ ಆಗಬೇಕು. ಹಾಗೆ ಈ ಕಿರುಕುಳವನ್ನು ಕಾಗ್ನಿಸಬಲ್ ಅಫೆನ್ಸ್ ಅಂತ ಹೇಳಿ ಪರಿಗಣಿಸಬೇಕು. ಈ ಎಲ್ಲ ಅಂಶಗಳನ್ನು ಒಳಗೊಂಡ ಕಾಯ್ದೆ ಒಂದನ್ನು ಜಾರಿಗೆ ತರಲಿಕ್ಕೆ ಸಿದ್ದರಾಮಯ್ಯ ಸರ್ಕಾರ ನಿರ್ಧಾರವನ್ನು ಮಾಡಿದೆ. ಆದರೆ ಇದಕ್ಕೆ ಈಗ ಮೀಟಿಂಗ್ನಲ್ಲಿ ನಡೀತಾ ಇರುವ ಏನು ಚರ್ಚೆ ಏನಿದೆ, ಇದರಲ್ಲಿ ಒಪ್ಪಿಗೆ ಸಹಮತ ಸಿಗುತ್ತಾ ಅನ್ನೋದು ಸದ್ಯಕ್ಕಿರುವ ಪ್ರಶ್ನೆ. ಯಾಕಂದರೆ RBI ಗೈಡ್ಲೈನ್ಸನ್ನು ರಾಜ್ಯ ಸರ್ಕಾರ ಒಂದು ಮೀರಿ ಕಾನೂನನ್ನು ಜಾರಿಗೆ ತರಬಹುದಾ ಅನ್ನೋದು ಕೂಡ ಸಾಂವಿಧಾನಿಕ ಪ್ರಶ್ನೆ ಆಗುತ್ತೆ, ಕಾನ್ಸ್ಟಿಟ್ಯೂಷನಲ್ ಇಶ್ಯೂ. ಹೀಗಾಗಿ ಇದಕ್ಕೆ ಪರಿಹಾರವನ್ನು ಕಂಡುಕೊಳ್ಳಿಕ್ಕೆ ಸಾಕಷ್ಟು ಮಂದಿ ಕಾನೂನು ತಜ್ಞರ ಅಭಿಪ್ರಾಯವನ್ನು ಕೂಡ ಮುಖ್ಯಮಂತ್ರಿಗಳು ಪರಿಗಣಿಸೋದು ಅವಶ್ಯಕತೆ ಇರುತ್ತೆ. ಹೀಗಾಗಿ ಇವತ್ತಿನ ಸಭೆ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಮಾಡ್ತಾ ಇದೆ ಈ ಹೊಸ ಬಿಲ್ ರೆಗ್ಯುಲೇಷನ್ ಆಫ್ ಮನಿ ಲೆಂಡಿಂಗ್ ಬಿಲ್, ಇದರಲ್ಲಿ ಏನೆಲ್ಲ ಅಂಶಗಳನ್ನು ಒಳಗೊಳ್ಳುವ ಸಾಧ್ಯತೆ ಇದೆ ಅನ್ನೋದ್ರ ಅಂಶ ಕೂಡ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಹೊಸ ಕಾಯ್ದೆಯಲ್ಲಿ 3 ಪ್ರಮುಖ ಅಂಶಗಳನ್ನು ತರುವ ಪ್ರಯತ್ನವನ್ನ ಸರ್ಕಾರ ಮಾಡ್ತಾ ಇದೆ. ಮೈಕ್ರೋ ಫೈನಾನ್ಸ್ ಕಿರುಕುಳವನ್ನು ಕಾಗ್ನಿಸಬಲ್ ಅಫೆನ್ಸ್ ಅಂತ ಹೇಳಿ ಪರಿಗಣನೆ ಮಾಡೋದು. ಈ ಹೊಸ ಕಾನೂನಿನ ಅಡಿಯಲ್ಲಿ ಕೇಸ್ ದಾಖಲಾದರೆ ನಾನ್ ಬೇಲಬಲ್ ಕೇಸ್ ದಾಖಲಾಗೋದು. ಈ ಹೊಸ ಕಾಯ್ದೆಯ ಪ್ರಕಾರ 3 ವರ್ಷ ಕಠಿಣ ಶಿಕ್ಷೆ ಜಾರಿಗೆ ತರೋದು. ಈ
ಈ 3 ಪ್ರಮುಖ ಅಂಶಗಳೊಂದಿಗೆ ಕಾಯ್ದೆಯನ್ನು ಸಿದ್ಧಪಡಿಸಿದೆ ಕಾನೂನು ಇಲಾಖೆ. ಸುಗ್ರೀವಾಜ್ಞೆ ಮೂಲಕ ಇದನ್ನು ಜಾರಿಗೆ ತರಲಿಕ್ಕೆ ಸಿದ್ದರಾಮಯ್ಯ ಇಂಗಿತವನ್ನು ವ್ಯಕ್ತಪಡಿಸಿದ್ದಾರೆ. ಸದ್ಯಕ್ಕೆ ಸರ್ಕಾರ ನಿರ್ಧಾರ ಏನೋ ಮಾಡಿದೆ, ಕಾನೂನು ಇಲಾಖೆ ಸಲಹೆ ಏನೋ ಕೊಟ್ಟಿದೆ. ಆದರೆ ಇದಕ್ಕೆ ಈಗ ನಡೀತಾ ಇರುವ ಮೀಟಿಂಗ್ ಏನಿದೆ ಇದರಲ್ಲಿ ಪ್ರಮುಖವಾಗಿ RBI ಗೈಡ್ಲೈನ್ಸ್ನ ಪ್ರಕಾರವೇ ಕೆಲ ಮೈಕ್ರೋ ಫೈನಾನ್ಸ್ಗಳು ಕಾರ್ಯವನ್ನು ನಿರ್ವಹಿಸ್ತಾ ಇರೋ ಸಂದರ್ಭದಲ್ಲಿ ಮೈಕ್ರೋ ಫೈನಾನ್ಸ್ನ ಪ್ರತಿನಿಧಿಗಳಾಗಿ ಮುಖ್ಯಮಂತ್ರಿಗಳ ಸಭೆಗೆ ಹೋಗಿರುವವರು ಇದನ್ನು ಒಪ್ತಾರಾ ಅನ್ನೋದು ಸದ್ಯಕ್ಕಿರುವ ಕುತೂಹಲ. ನಾನ್ ಬೇಲೆಬಲ್ ಅಫೆನ್ಸ್ ಅಂತ ಹೇಳಿ ಇದನ್ನು ಪರಿಗಣಿಸಬೇಕು. ಕಿರುಕುಳ ಕೊಟ್ಟವರಿಗೆ 3 ವರ್ಷ ಕಠಿಣ ಶಿಕ್ಷೆ ಆಗಬೇಕು. ಹಾಗೆ ಈ ಕಿರುಕುಳವನ್ನು ಕಾಗ್ನಿಸಬಲ್ ಅಫೆನ್ಸ್ ಅಂತ ಹೇಳಿ ಪರಿಗಣಿಸಬೇಕು. ಈ ಎಲ್ಲ ಅಂಶಗಳನ್ನು ಒಳಗೊಂಡ ಕಾಯ್ದೆ ಒಂದನ್ನು ಜಾರಿಗೆ ತರಲಿಕ್ಕೆ ಸಿದ್ದರಾಮಯ್ಯ ಸರ್ಕಾರ ನಿರ್ಧಾರವನ್ನು ಮಾಡಿದೆ. ಆದರೆ ಇದಕ್ಕೆ ಈಗ ಮೀಟಿಂಗ್ನಲ್ಲಿ ನಡೀತಾ ಇರುವ ಏನು ಚರ್ಚೆ ಏನಿದೆ ಇದರಲ್ಲಿ ಒಪ್ಪಿಗೆ ಸಹಮತ ಸಿಗುತ್ತಾ ಅನ್ನೋದು ಸದ್ಯಕ್ಕಿರುವ ಪ್ರಶ್ನೆ. ಯಾಕಂದರೆ RBI ಗೈಡ್ಲೈನ್ಸನ್ನು ರಾಜ್ಯ ಸರ್ಕಾರ ಒಂದು ಮೀರಿ ಕಾನೂನನ್ನು ಜಾರಿಗೆ ತರಬಹುದಾ ಅನ್ನೋದು ಕೂಡ ಸಾಂವಿಧಾನಿಕ ಪ್ರಶ್ನೆ ಆಗುತ್ತೆ, ಕಾನ್ಸ್ಟಿಟ್ಯೂಷನಲ್ ಇಶ್ಯೂ. ಹೀಗಾಗಿ ಇದಕ್ಕೆ ಪರಿಹಾರವನ್ನು ಕಂಡುಕೊಳ್ಳಿಕ್ಕೆ ಸಾಕಷ್ಟು ಮಂದಿ ಕಾನೂನು ತಜ್ಞರ ಅಭಿಪ್ರಾಯವನ್ನು ಕೂಡ ಮುಖ್ಯಮಂತ್ರಿಗಳು ಪರಿಗಣಿಸೋದು ಅವಶ್ಯಕತೆ ಇರುತ್ತೆ. ಹೀಗಾಗಿ ಇವತ್ತಿನ ಸಭೆ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಮಾಡ್ತಾ ಇದೆ ಈ ಹೊಸ ಬಿಲ್, ರೆಗ್ಯುಲೇಷನ್ ಆಫ್ ಮನಿ ಲೆಂಡಿಂಗ್ ಬಿಲ್. ಇದರಲ್ಲಿ ಏನೆಲ್ಲ ಅಂಶಗಳನ್ನು ಒಳಗೊಳ್ಳುವ ಸಾಧ್ಯತೆ ಇದೆ ಅನ್ನೋದ್ರ ಅಂಶ ಕೂಡ ರಿಪಬ್ಲಿಕನ್ನಕ್ಕೆ ಲಭ್ಯವಾಗಿದೆ. ಹೊಸ ಕಾಯ್ದೆಯಲ್ಲಿ 3 ಪ್ರಮುಖ ಅಂಶಗಳನ್ನು ತರುವ ಪ್ರಯತ್ನವನ್ನ ಸರ್ಕಾರ ಮಾಡ್ತಾ ಇದೆ. ಮೈಕ್ರೋ ಫೈನಾನ್ಸ್ ಕಿರುಕುಳವನ್ನು ಕಾಗ್ನಿಸಬಲ್ ಅಫೆನ್ಸ್ ಅಂತ ಹೇಳಿ ಪರಿಗಣನೆ ಮಾಡೋದು. ಈ ಹೊಸ ಕಾನೂನಿನ ಅಡಿಯಲ್ಲಿ ಕೇಸ್ ದಾಖಲಾದರೆ ನಾನ್ ಬೇಲಬಲ್ ಕೇಸ್ ದಾಖಲಾಗೋದು. ಈ ಹೊಸ ಕಾಯ್ದೆಯ ಪ್ರಕಾರ 3 ವರ್ಷ ಕಠಿಣ ಶಿಕ್ಷೆ ಜಾರಿಗೆ ತರೋದು. ಈ 3 ಪ್ರಮುಖ ಅಂಶಗಳೊಂದಿಗೆ ಕಾಯ್ದೆಯನ್ನು ಸಿದ್ಧಪಡಿಸಿದೆ ಕಾನೂನು ಇಲಾಖೆ. ಸುಗ್ರೀವಾಜ್ಞೆ ಮೂಲಕ ಇದನ್ನು ಜಾರಿಗೆ ತರಲಿಕ್ಕೆ ಸಿದ್ದರಾಮಯ್ಯ ಇಂಗಿತವನ್ನು ವ್ಯಕ್ತಪಡಿಸಿದ್ದಾರೆ. ಸದ್ಯಕ್ಕೆ ಸರ್ಕಾರ ನಿರ್ಧಾರ ಏನೋ ಮಾಡಿದೆ, ಕಾನೂನು ಇಲಾಖೆ ಸಲಹೆ ಏನೋ ಕೊಟ್ಟಿದೆ. ಆದರೆ ಇದಕ್ಕೆ ಈಗ ನಡೀತಾ ಇರುವ ಮೀಟಿಂಗ್ ಏನಿದೆ ಇದರಲ್ಲಿ ಪ್ರಮುಖವಾಗಿ RBI ಗೈಡ್ಲೈನ್ಸ್ನ ಪ್ರಕಾರವೇ ಕೆಲ ಮೈಕ್ರೋ ಫೈನಾನ್ಸ್ಗಳು ಕಾರ್ಯವನ್ನು ನಿರ್ವಹಿಸ್ತಾ ಇರೋ ಸಂದರ್ಭದಲ್ಲಿ ಮೈಕ್ರೋ ಫೈನಾನ್ಸ್ನ ಪ್ರತಿನಿಧಿಗಳಾಗಿ ಮುಖ್ಯಮಂತ್ರಿಗಳ ಸಭೆಗೆ ಹೋಗಿರುವವರು ಇದನ್ನು ಒಪ್ತಾರಾ ಅನ್ನೋದು ಸದ್ಯಕ್ಕಿರುವ ಕುತೂಹಲ. ನಾನ್ ಬೇಲೆಬಲ್ ಅಫೆನ್ಸ್ ಅಂತ ಹೇಳಿ ಇದನ್ನು ಪರಿಗಣಿಸಬೇಕು. ಕಿರುಕುಳ ಕೊಟ್ಟವರಿಗೆ 3 ವರ್ಷ ಕಠಿಣ ಶಿಕ್ಷೆ ಆಗಬೇಕು. ಹಾಗೆ ಈ ಕಿರುಕುಳವನ್ನು ಕಾಗ್ನಿಸಬಲ್ ಅಫೆನ್ಸ್ ಅಂತ ಹೇಳಿ ಪರಿಗಣಿಸಬೇಕು. ಈ ಎಲ್ಲ ಅಂಶಗಳನ್ನು ಒಳಗೊಂಡ ಕಾಯ್ದೆ ಒಂದನ್ನು ಜಾರಿಗೆ ತರಲಿಕ್ಕೆ ಸಿದ್ದರಾಮಯ್ಯ ಸರ್ಕಾರ ನಿರ್ಧಾರವನ್ನು ಮಾಡಿದೆ. ಆದರೆ ಇದಕ್ಕೆ ಈಗ ಮೀಟಿಂಗ್ನಲ್ಲಿ ನಡೀತಾ ಇರುವ ಏನು ಚರ್ಚೆ ಏನಿದೆ ಇದರಲ್ಲಿ ಒಪ್ಪಿಗೆ ಸಹಮತ ಸಿಗುತ್ತಾ ಅನ್ನೋದು ಸದ್ಯಕ್ಕಿರುವ ಪ್ರಶ್ನೆ. ಯಾಕಂದರೆ RBI ಗೈಡ್ಲೈನ್ಸನ್ನು ರಾಜ್ಯ ಸರ್ಕಾರ ಒಂದು ಮೀರಿ ಕಾನೂನನ್ನು ಜಾರಿಗೆ ತರಬಹುದಾ ಅನ್ನೋದು ಕೂಡ ಸಾಂವಿಧಾನಿಕ ಪ್ರಶ್ನೆ ಆಗುತ್ತೆ, ಕಾನ್ಸ್ಟಿಟ್ಯೂಷನಲ್ ಇಶ್ಯೂ. ಹೀಗಾಗಿ ಇದಕ್ಕೆ ಪರಿಹಾರವನ್ನು ಕಂಡುಕೊಳ್ಳಿಕ್ಕೆ ಸಾಕಷ್ಟು ಮಂದಿ ಕಾನೂನು ತಜ್ಞರ ಅಭಿಪ್ರಾಯವನ್ನು ಕೂಡ ಮುಖ್ಯಮಂತ್ರಿಗಳು ಪರಿಗಣಿಸೋದು ಅವಶ್ಯಕತೆ ಇರುತ್ತೆ. ಹೀಗಾಗಿ ಇವತ್ತಿನ ಸಭೆ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ.